ಏನಕ್ಕೆ ಅಂದ್ರೆ ಕೆಲವರು ಅದರಲ್ಲಿ ಹೊಟ್ಟೆ ಹಸ್ಕೊಂಡಿರ್ತಾರೆ, ಕೆಲವರು ಆ ಒಂದು ಇದ್ರ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಆ ಒಂದು ಮೂಮೆಂಟ್ ಅಲ್ಲಿ ಎಷ್ಟೋ ಜನಕ್ಕೆ ನಾವು ಫ್ರೀಯಾಗಿ ಕೊಟ್ಟಿರ್ತೀವಿ. ಆ ಟೈಮಲ್ಲಿ ನಮಗೂ ಹಸಿವು ಇರುತ್ತೆ, ನಮಗೂ ಕಷ್ಟದಲ್ಲಿ ಇದ್ದೀವಿ, ನಾವು ಕಷ್ಟದಿಂದ ಮೇಲ್ ಬಂದವ್ರು ನಾವು. ಈ ತರ ಒಳ್ಳೆ ಬಿಸ್ನೆಸ್ ಮಾಡೋಣ ಅನ್ಕೊಂಡು ಮುಂದೆ ಬಂದು ಹೋಟ್ಲು ಮಾಡ್ಕೊಂಡಿದ್ವಿ. ಸುಮ್ನೆ ನಾನೇನೋ ಬಂದು ವಿಡಿಯೋ ಮಾಡಿದೀನಿ ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಲ್ಲ, ನನಗಿಷ್ಟ ಆದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಹೋಟೆಲ್ ಚೆನ್ನಾಗೈತಿ, ತಿನ್ಕೊಂಡ್ವರಿ ಅಡಿಗೆ ಚೆನ್ನಾಗಿ ಮಾಡ್ತಾರ, ಏನು ಗ್ಯಾಸ್ಟ್ರಿಕ್ ಏನು ಆಗುದಿಲ್ಲ. ಆಗಲ್ಲ, ಅದು ಮೇನ್ ಬೇಕು. ಈ ಮಾಮೂಲಿ ಇವ್ರು 40 ರೂಪಾಯಿ 50 ರೂಪಾಯಿ ತಗಂದ್ರು ಟೇಸ್ಟ್ ಒಳ್ಳೆ ಟೇಸ್ಟ್ ಇರುತ್ತೆ. ಸರ್, ಈ ಒಂದು ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ಏನ್ ಸಖತ್ತಾಗಿರುತ್ತೆ? ಮಶ್ರೂಮ್ ಬಿರಿಯಾನಿ ಚೆನ್ನಾಗಿರುತ್ತೆ, ಪಲಾವ್ ಚೆನ್ನಾಗಿರುತ್ತೆ, ಇಡ್ಲಿ ಚೆನ್ನಾಗಿರುತ್ತೆ. ಅಣ್ಣವ್ರದ್ದು ಹರಿಹರ, ನಮ್ದು ಜಗಳೂರು ತಾಲೂಕು. ನೋಡಿ, ಅಲ್ಲಿಂದ ನಾವೀಗ ಗೂಳೂರಲ್ಲಿ ಸಿಕ್ಕಿದೀವಿ. ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ಏನ್ ಚೆನ್ನಾಗಿರುತ್ತೆ? ಮಶ್ರೂಮ್ ಪಲಾವ್, ದೋಸಾ, ಇಡ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನನ್ನ ಮೊಟ್ಟ ಮೊದಲನೇ ಫುಡ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿ ಅಂದ್ರೆ ಗೂಳೂರಿಗೆ ಬಂದಿದ್ದೆ. ನಾನು ಬೇರೆ ಒಂದು ಹೋಟೆಲ್ದು ಫುಡ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಇಲ್ಲಿ ನಮ್ಮ ಬೃಂದಾವನ ಅಂತ ಹೆಸರು ಕಾಣ್ತು. ಬೃಂದಾವನ ಅಂದ್ರೆ ನಮ್ಮ ಗುರುರಾಯರ ಬೃಂದಾವನ. ನಾವು ಮೊದಲೇ ರಾಯರ ಭಕ್ತರು. ಅದೇನೋ ಹೋಗಿ ಬಂದು ಮತ್ತೆ ನಮ್ಮ ರಾಯರ ಬೃಂದಾವನ ಟಿಫನ್ ಸೆಂಟರ್ಗೆ ಎಳ್ಕೊಂಡ್ ಬಂದಿದೆ. ಅಂದ್ರೆ ನೀವೇನಾದ್ರೂ ತುಮಕೂರಿಂದ ಕುಣಿಗಲ್ಗೆ ಹೋಗ್ಬೇಕಾದ್ರೆ ಏನಾದ್ರೂ ನಿಮಗೆ ಬೆಳಿಗ್ಗೆ ಟಿಫನ್ ಮಾಡ್ಬೇಕಪ್ಪ ಅಂತ ಅನ್ಸಿದ್ರೆ, ಗೂಳೂರಲ್ಲಿ ಬೃಂದಾವನ ಟಿಫನ್ ಸೆಂಟರ್ ಇದು ಎಲ್ಲಿದೆ ಅಂದ್ರೆ, ನಿಮಗೆ ತುಮಕೂರಿಂದ ಕುಣಿಗಲ್ಗೆ ಹೋಗೋ ಮೇನ್ ರೋಡಲ್ಲೇ ಈ ಒಂದು ಬೃಂದಾವನ ಟಿಫನ್ ಸೆಂಟರ್ ಬರುತ್ತೆ. ಈ ಒಂದು ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ನೀವು ತಿಂಡಿ ತಿನ್ನಿ, ಟೇಸ್ಟ್ ಮಾಡಿ, ಹಾಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇನ್ನೇನು ಶುರು ಮಾಡ್ತೀನಿ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಗಿರೀಶ್ ಅಂತ. ಸರ್ ಯಾವ ಊರು? ಇದೇ ಊರು, ಗೂಳೂರು. ಸರ್, ಈ ಬೃಂದಾವನ ಟಿಫನ್ ಸೆಂಟರ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 2 months ಇಂದ ನಡೆಸ್ತಾ ಇದೀವಿ. 2 months ಇಂದ. ಸರ್, ಹೇಗ್ ನಡೀತಿದೆ ಬಿಸ್ನೆಸ್? ಪರವಾಗಿಲ್ಲ ಸರ್, ನಡೀತಿದೆ. ಎಲ್ಲ ಕಸ್ಟಮರ್ ಬರ್ತಾ ಇದಾರೆ, ಟೇಸ್ಟ್ ಬಗ್ಗೆ ಹೇಳ್ತಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಸರ್, ನಿಮ್ಮ ಕ್ವಾಲಿಫಿಕೇಶನ್? ITI ಡಿಪ್ಲೊಮಾ ಸರ್. ಓ, ನಮ್ ತರನೇ ITI. ನೋಡಿ, ITI ಮಾಡಿರೋರು ಏನ್ ಬೇಕಾದ್ರೂ ಮಾಡ್ಬೋದು. ಬರೀ ITI ಮಾಡಿದಾರ ಅಂತಲ್ಲ, ದುಡಿಬೇಕಂತ ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಏನಂದ್ರೆ ನಾವು ನಮ್ಮ ಒಂದು ಏನಂತಾರೆ ಹಂಚಿಕೆನ ಬಿಡಬೇಕು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೌದು ಸರ್, ನಿಮಗೆ ಯಾಕೆ ಈ ಒಂದು ಹೋಟ್ಲ್ ಬಿಸ್ನೆಸ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ತು? ಏನಕ್ಕೆ ಅಂದ್ರೆ ಕೆಲವರು ಅದರಲ್ಲಿ ಹೊಟ್ಟೆ ಹಸ್ಕೊಂಡಿರ್ತಾರೆ, ಕೆಲವರು ಆ ಒಂದು ಇದ್ರ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಆ ಒಂದು ಮೂಮೆಂಟ್ ಅಲ್ಲಿ ಎಷ್ಟೋ ಜನಕ್ಕೆ ನಾವು ಫ್ರೀಯಾಗಿ ಕೊಟ್ಟಿರ್ತೀವಿ. ಆ ಟೈಮಲ್ಲಿ ನಮಗೂ ಹಸಿವು ಇರುತ್ತೆ, ನಮಗೂ ಕಷ್ಟದಲ್ಲಿ ಇದ್ದೀವಿ, ನಾವು ಕಷ್ಟದಿಂದ ಮೇಲ್ ಬಂದವ್ರು ನಾವು. ಈ ತರ ಒಳ್ಳೆ ಬಿಸ್ನೆಸ್ ಮಾಡೋಣ ಅನ್ಕೊಂಡು ಮುಂದೆ ಬಂದು ಹೋಟ್ಲು ಮಾಡ್ಕೊಂಡಿದ್ವಿ. ನೋಡಿ, ಇವರು ತುಂಬಾ ಕಷ್ಟದಿಂದ ಬಂದು ಏನೋ ಒಂದು ಇನ್ನೊಬ್ರಿಗೆ ಅನ್ನದಾನ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವರು ಕೂಡ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡು ಕೈಲಾದಷ್ಟು, ಕೆಲವರಿಗೆ ಫುಲ್ ದುಡ್ಡು ಕೊಡೋಕಾಗಲ್ಲ, ಅಂತರಿಗೆ ಎಷ್ಟಿರುತ್ತೆ ಅಷ್ಟು ಇಸ್ಕೊಂಡು ಇವರು ಟಿಫನ್ ಕೊಡ್ತಾರತ್ತೆ. ಸರ್, ನಿಮ್ಮ ಹೋಟ್ಲಲ್ಲಿ ಏನೇನೆಲ್ಲ ಟಿಫನ್ ಸಿಗುತ್ತೆ? ಪ್ರತಿದಿನ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಮಸಾಲೆ ದೋಸೆ, ಸೆಟ್ ದೋಸೆ, ಪ್ಲೇನ್ ದೋಸೆ. ಸಂಡೆ ಮಾತ್ರ ಸ್ಪೆಷಲ್ ಅಂದ್ಬಿಟ್ಟು ಮಶ್ರೂಮ್ ಪಲಾವ್ ಮಾಡ್ತೀವಿ. ಸಂಡೆ ಮಾತ್ರ ಮಶ್ರೂಮ್ ಪಲಾವ್ ಮತ್ತೆ ಉದ್ದಿನ ವಡೆ ಮಾಡ್ಕೊಡ್ತೀವಿ ಸಂಡೆ ಮಾತ್ರ. ಇದ್ದಂತೆ ಎವ್ರಿ ಡೇ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಇಡ್ಲಿ, ರೈಸ್. ದಿನ ಒಂದೊಂದರ ರೈಸ್ ಇರುತ್ತೆ. ಒಂದಿನ ಚಿತ್ರಾನ್ನ, ಪಲಾವು, ಟೊಮೊಟೊ ಬಾತು, ಮೆಂತ್ಯ ಬಾತು, ಎಲ್ಲ ದಿನ ಒಂದೊಂದರ ವೆರೈಟಿ ತರ ಮಾಡ್ಕೊಡ್ತೀವಿ. ಸರ್, ತುಮಕೂರಿಂದ ಕುಣಿಗಲ್ಗೆ ಹೋಗೋರಿಗೆ, ಕುಣಿಗಲಿಂದ ತುಮಕೂರಿಗೆ ಹೋಗೋರು ಬೇಕಾದ್ರೆ ನಿಮ್ಮ ಹೋಟೆಲ್ ಅಲ್ಲಿ ಬಂದು ಟಿಫನ್ ಟೇಸ್ಟ್ ಮಾಡ್ಬೋದು. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಬನ್ನಿ, ಮಾಡಿ, ಟೇಸ್ಟ್ ಚೆನ್ನಾಗಿದೆ. ಏನಾದ್ರು ಟೇಸ್ಟ್ ಬಗ್ಗೆ ಏನಾದ್ರು ಇದಿತ್ತು ಅಂದ್ರೆ ಚೇಂಜ್ ಮಾಡ್ಕೊಡ್ತೀವಿ. ಟೇಸ್ಟ್ ಬಗ್ಗೆ ಯಾರು ಮಾತಾಡಿಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದಾರೆ. ಯಾರು ನೆಗೆಟಿವ್ ಹೇಳಿದ್ರೆ ಎಲ್ಲ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಸರ್, ನಿಮ್ಮ ಹೋಟೆಲ್ ಉದ್ಯಮ ಈಗ ಚಿಕ್ಕದಾಗಿದ್ರು ಮುಂದಿನ ದಿನಗಳಲ್ಲಿ ದೊಡ್ಡ ಹೋಟೆಲ್ ಆಗಿ ಇದು ಮಾರ್ಪಾಡಾಗ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ ನಮ್ಮ ಗುರುರಾಯರ ಹತ್ರ. ನಿಮ್ಮ ಹೋಟೆಲ್ ಬಿಸ್ನೆಸ್ಗೆ ಶುಭವಾಗ್ಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್, ವೆಲ್ಕಮ್. ನೋಡಿದ್ರಲ್ವಾ, ಏನಪ್ಪಾ ಅಂದ್ರೆ ಎಲ್ರು ಕೂಡ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಆದ್ರೆ ಇವರು ಹೋಟೆಲ್ ಬಿಸ್ನೆಸ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಒಂದಿಷ್ಟು ಟೇಸ್ಟ್ ಮಾಡ್ಬಿಡೋಣವಾ? ಬನ್ನಿ, ಮತ್ತೆ ಟೇಸ್ಟ್ ಮಾಡ್ಬಿಡೋಣ. ನಾನು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳಿ ಕೇಳಿದ್ರೆ ಅವರು ಫುಲ್ ಲೇಟೇ ಹಾಕೊಟ್ಬಿಟ್ರು. ಬನ್ನಿ ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ತೋರಿಸ್ತೀನಿ ನೋಡಿ ನಿಮಗೆ.
ಮಶ್ರೂಮ್ ಪಲಾವ್. ಸುಮ್ನೆ ನಾನೇನೋ ಬಂದು ವಿಡಿಯೋ ಮಾಡಿದೀನಿ ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಲ್ಲ. ನನಗಿಷ್ಟ ಆದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಬನ್ನಿ ಈಗ ಟೇಸ್ಟ್ ಮಾಡ್ಬಿಡೋಣ. ನೆನಪ ಮೈಗೆ ಹಿಡ್ಕೊಂಡೆ ಟೇಸ್ಟ್ ಮಾಡ್ತಾನೆ ಅಂತೀರಾ? ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮ್ಗೆ. ನೀವೊಂದ್ಸರಿ ಗೂಳೂರಲ್ಲಿ ಬಂದು ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ, ಅದು ಸಂಡೇ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿನ ತಿನ್ನಿ, ಟೇಸ್ಟ್ ನೋಡಿ. ನಿಜವಾಗ್ಲು ನಿಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಬಂದು ತಿಂತೀರ ಕಣ್ರಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಕರ್ಕೊಂಬಂದು ಇಲ್ಲಿ ತಿಂತೀನಿ, ಆ ವಿಡಿಯೋನು ಮಾಡ್ತೀನಿ. ನೀವು ಆ ವಿಡಿಯೋನ ನೋಡಿ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ. ಅಣ್ಣ ಮಶ್ರೂಮ್ ಬಿರಿಯಾನಿ ತಿಂತ ಇದೆಯಾ? ಹೌದು ಅಣ್ಣ ಹೆಂಗಿದೆ ಟೇಸ್ಟು? ಟೇಸ್ಟು ಪರವಾಗಿಲ್ಲ, ಪರವಾಗಿಲ್ಲ ಸರ್. ಬಡವರಿಗೆ ಬಂದಿಲ್ಲ, ಇದಕ್ಕೆ ಮೊದಲು ಬಂದಿದೆ ಸರ್. ಇಲ್ಲೇ ಡೈಲಿ ನಾವು ನಾಷ್ಟ ಮಾಡೋದು. ಹೌದಾ? ಇದೇ ಮಾಡೋದು. ಸಂಡೇ ಸ್ಪೆಷಲ್ ಸಂಜೆ ಸ್ಪೆಷಲ್ ಚಿಕನ್ ಮನೆಯಲ್ಲಿ. ಮನೆಯಲ್ಲಿ ಅಣ್ಣ. ಆದ್ರೆ ಅಲ್ಲ ಅಣ್ಣ, ಸಂಡೇ ಸ್ಪೆಷಲ್ ಇಲ್ಲಿ ಮಶ್ರೂಮ್ ಬಿರಿಯಾನಿ ಅಂತೆ. ಮಶ್ರೂಮ್ ಬಿರಿಯಾನಿ ಅಣ್ಣ ನೀವು ಒಂಥರ ಚಿಕನ್ ಬಿರಿಯಾನಿ ತಿಂದಂಗೆ ಆಗ್ತಿದೆ. ಚಿಕನ್ ಬಿರಿಯಾನಿ ತಿಂದಂಗ ನಿಂಗೆ ಅನಿಸ್ತಿದೆ? ಚಿಕನ್ ಬಿರಿಯಾನಿ ತಿಂದಂಗ ಆಗುತ್ತೆ ಅಲ್ಲ ಅಣ್ಣ. ನಿಮ್ ಗೂಳೂರನ? ಗೂಳೂರು ಅಲ್ಲ, ನಮ್ದು ದಾವಣಗೆರೆ. ನಾವು ಇಲ್ಲಿ ಲೇಔಟ್ ಹೊಡಿತಾ ಇದ್ದೀವಿ, ಕೆಲಸ ಮಾಡಕ್ ಬಂದೈತೆ. ಅಣ್ಣ ದಾವಣಗೆರೆ ಅಂತೇಳಿ ನಾನು ದಾವಣಗೆರೆನ ಕಾಣ. ಹೌದಾ? ದಾವಣಗೆರೆ ಜಗಳೂರು ತಾಲೂಕು. ದಾವಣಗೆರೆ ಹತ್ರ ಜಗಳೂರು. ನಮ್ದು ಹರಿಹರನ. ಅಯ್ಯೋ ಹಂಗಲ್ಲ ನೋಡಿ, ನಾನು ಅಣ್ಣನ ಊರ ಹೆಸರು ಕೇಳಿದ್ರೆ ದಾವಣಗೆರೆ ಅಂದ್ರು. ನಮ್ದು ದಾವಣಗೆರೆನೆ. ನಾನು ಎಲ್ಲರ ವಿಡಿಯೋ ಮಾಡಕ್ ಹೋಗ್ಲಿ ಒಬ್ರಲ್ಲ ಒಬ್ರು ದಾವಣಗೆರೆ ಸಿಗ್ತೀರಾ. ಅಣ್ಣ ತುಂಬಾ ಥ್ಯಾಂಕ್ಸ್ ಕಣ. ನಮ್ ದಾವಣಗೆರೆ ಸಿಕ್ಕಿದಿರಿ, ನಮ್ಮೂರವರು, ನಮ್ ಜಿಲ್ಲೆಯವರು. ತುಂಬಾ ಖುಷಿ ಆಗ್ತಿದೆ. ಹರಿಹರ ನೋಡಿ, ಅಣ್ಣವ್ರದ್ದು ಹರಿಹರ, ನಮ್ದು ಜಗಳೂರು ತಾಲೂಕು. ನೋಡಿ ಅಲ್ಲಿಂದ ನಾವೀಗ ಗೂಳೂರಲ್ಲಿ ಸಿಕ್ಕಿದೀವಿ. ಅಣ್ಣ ನಿನ್ನ ಹೆಸರು? ನಾಗರಾಜ್ ಸರ್. ನಾಗರಾಜ್. ನೋಡಿ ನಾಗರಾಜ್ ಅಣ್ಣವರು ನಮ್ಮ ದಾವಣಗೆರೆ ಜಿಲ್ಲೆಯವರೇ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಕಡೆಯವರು ಒಬ್ರು ಸಿಕ್ಕಾರ ಅಂದ್ರೆ ನಮಗೂ ಕೂಡ ಖುಷಿ ಆಗ್ತಿದೆ. ನಿಮಗೂ ಕೂಡ ಅಷ್ಟೇ ಅಲ್ವಾ? ನೀವೆಲ್ಲರೂ ಹೋದಾಗ ನಿಮ್ ಕಡೆಯವರು ಅಂದ್ರೆ ನಿಮ್ ಭಾಗದವ್ರು ಸಿಕ್ಕಾಗೆ ಖುಷಿ ಆಗಲ್ವಾ? ಏನ್ ಅನ್ಸುತ್ತಣ್ಣ? ಓಕೆ ಸರ್. ಹೌದು ಅಲ್ವಾ? ನಮ್ಮ ಕಡೆಯವ್ರು ನಮಗೆ ಸಿಕ್ಕರೆ ಎಷ್ಟೋ ಖುಷಿ. ಒಟ್ಟು ಮಶ್ರೂಮ್ ಬಿರಿಯಾನಿ ಸಖತ್ತಾಗಿದೆ. ನೆಕ್ಸ್ಟ್ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಈ ಒಂದು ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡಿ. ಸೂಪರ್ ಆಗಿದೆ. ನಾನು ಆಕ್ಚುಲಿ ಬೇರೆ ಕಡೆ ಎಲ್ಲ ತಿಂದಿದ್ದೆ, ಬಟ್ ಇಲ್ಲಿ ಅಂದ್ರೆ ಸ್ಪೆಷಲ್ ಆಗಿದೆ ಕಣ. ಹಾಟ್ಲಿ ಹೋಟೆಲ್ ಹೋಗ್ಬಿಟ್ರೆ ಏನ್ ಮಾಡ್ತಾರೆ, ಅಷ್ಟಕ್ಕಂಡ್ ಟೇಸ್ಟ್ ಕೊಡಲ್ಲ, ಅದ್ರ ಊಟ ಬಾಯಿ ಇಡಕ್ಕಾಗಲ್ಲ. ಮಾಮೂಲಿ ಹೋಟ್ಲಲ್ಲೇ, ಬೀದಿ ಹೋಟ್ಲಾಗೆ ಊಟ ರುಚಿ ಸಿಗೋದು. ಕರೆಕ್ಟ್. ಬೀದಿ ಹೋಟ್ಲಾಗೆ ಪ್ರತಿಯೊಬ್ರು ಸಾವುಕಾರ ಎಲ್ಲ ಶ್ರೀಮಂತರು ಇದು ಈಟ ರೈಸ್ ಹಾಕಿ ಕೊಡ್ತಾರ. ಆದ್ರ 150-200 ರೂಪಾಯಿ ಬಿಲ್ ತಗಂತಾರ. ಈ ಮಾಮೂಲಿ ಇವ್ರು 40 ರೂಪಾಯಿ 50 ರೂಪಾಯಿ ತಗಂದ್ರು ಟೇಸ್ಟ್ ಒಳ್ಳೆ ಟೇಸ್ಟ್ ಇರುತ್ತೆ. ಒಟ್ಟು ಅಣ್ಣ ಬಡವ್ರ ಹೋಟ್ಲಾಗ ಬಡವ್ರು ತಿನ್ಬೇಕು, ಶ್ರೀಮಂತರು ಹೋಟ್ಲಾಗ ಶ್ರೀಮಂತರು ತಿಂತಾರ. ಅಣ್ಣ ಬಡವರು ಶ್ರೀಮಂತರು ಅಂತ ಏನಿಲ್ಲ ಕಣ. ಟೇಸ್ಟ್ ಎಲ್ಲಿ ಸಿಗುತ್ತ ಅದೇ ಶ್ರೀಮಂತರು ತಿಂದಂಗೆ ಲೆಕ್ಕ. ಟೇಸ್ಟ್ ಬೇಕು ಮನುಷ್ಯನಿಗೆ. ಹೌದು ಸರ್. ಏನಂತೀಯಾ ಅಲ್ವಾ? ನೋಡಿ ಅಣ್ಣ ನಮ್ಮ ದಾವಣಗೆರೆ ಸಿಕ್ಕಿದ್ದಾರೆ, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಅಣ್ಣ. ಈಗ ನಾವು ಬೃಂದಾವನ ಟಿಫನ್ ಸೆಂಟರ್ ನಲ್ಲಿ ಇಲ್ಲಿ ಸುಮಾರು ಜನ ಎಲ್ಲ ಬಂದ್ಬಿಟ್ಟು ತಿಂಡಿ ಎಲ್ಲ ಕಟ್ಸ್ಕೊಂಡು ಹೋಗ್ತಾರೆ. ಬನ್ನಿ ಇಲ್ಲಿ ಯಾರ್ಯಾರು ತಿಂಡಿ ಕಟ್ಸ್ಕೊಂಡು ಹೋಗ್ತಾರೋ ಅವ್ರನ್ನೇ ಒಂದ್ ಮಾತು ಕೇಳ್ಬಿಡೋಣ. ಹೇಗಿದೆ ಈ ಒಂದು ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ಈ ಒಂದು ತಿಂಡಿ ಹೇಗಿದೆ ಅಂತ ಕೇಳ್ಬಿಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ಯಾವ ಊರು? ನಮ್ಮ ಊರು ಬಿಜಾಪುರ. ಬಿಜಾಪುರ. ಹೌದ್ರಿ. ಅಣ್ಣ ನೀನು ಇದೇ ಗೂಳೂರಲ್ಲಿ ಇರೋದ? ಗೂಳೂರಾಗ 4 ವರ್ಷ ಆಯ್ತ್ರಿ ನಾವ್ ಬಂದು. ಹೋಟೆಲ್ ಚೆನ್ನಾಗೈತ್ರಿ. ನಾವ್ ಬೆಳಗ್ಗೆ ತಿಂಡಿ ತಿಂತೇವ್, ಮಧ್ಯಾಹ್ನ ಊಟ ತಿಂತೇವ್. ಚೆನ್ನಾಗಿ ಮಾಡ್ತಾರ. ಬಂದವ್ರೆಲ್ಲ ತಿನ್ಕೊಂಡು ಅಲ್ಲಿ. ಅಂದ್ರೆ ನೀವು ಈ ಕಡೆ ಕುಣಿಗಲ್ಲಿಂದ ತುಮಕೂರಿಗೆ ಹೋಗೋರು, ತುಮಕೂರಿಂದ ಕುಣಿಗಲ್ಗೆ ಹೋಗೋರಿಗೆ ಏನಾದ್ರು ತಿಂಡಿ ತಿನ್ಬೇಕು ಅನ್ಸಿದ್ರೆ ತಿನ್ಕೊಂಡ್ವರಿ. ಹೋಟೆಲ್ ಚೆನ್ನಾಗೈತಿ, ತಿನ್ಕೊಂಡ್ವರಿ. ಅಡಿಗೆ ಚೆನ್ನಾಗಿ ಮಾಡ್ತಾರ. ಏನು ಗ್ಯಾಸ್ಟ್ರಿಕ್ ಏನು ಆಗುದಿಲ್ಲ. ಅದು ಮೇನ್ ಬೇಕು. ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ರೀ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಅಂಜಿ ಅಂತ. ಸರ್ ಈ ಒಂದು ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ಏನ್ ಸಖತ್ತಾಗಿರುತ್ತೆ? ಮಶ್ರೂಮ್ ಬಿರಿಯಾನಿ ಚೆನ್ನಾಗಿರುತ್ತೆ, ಪಲಾವ್ ಚೆನ್ನಾಗಿರುತ್ತೆ, ಇಡ್ಲಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ಏನಪ್ಪ ನಿನ್ನ ಹೆಸರು? ಹಯಾದ್. ಇಲ್ಲಿ ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ಏನ್ ಚೆನ್ನಾಗಿರುತ್ತೆ? ಮಶ್ರೂಮ್ ಪಲಾವ್, ದೋಸಾ, ಇಡ್ಲಿ. ಏನಾರ ಇಲ್ಲಿ ತಿಂದಾಗ ಗ್ಯಾಸ್ಟ್ರಿಕ್ ಏನಾರ ಆಗುತ್ತಾ? ಇಲ್ಲ. ಇಲ್ವಾ?
ಚೆನ್ನಾಗಿರುತ್ತೆ. ಹ್ಮ್ ಆ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ನೀನ್ ಯಾವಾಗ್ಲೂ ಇಲ್ಲಿಗೆ ಬರೋದಾ? ಹ್ಮ್ ಮನೆಗೆ ಪಾರ್ಸಲ್ ತಗೊಂಡ್ ಹೋಗ್ತೀಯಾ? ಹ್ಮ್ ಯಾವಾಗ್ಲೂ? ಮನೇಲಿ ಎಲ್ರು ಏನ್ ಹೇಳ್ತಾರೆ ಟಿಫನ್ ಬಗ್ಗೆ? ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅಂತ ಹೇಳ್ತೀಯಾ? ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ನೀವು ನೋಡ್ಬೋದು ತುಂಬಾ ಹೈಜೆನಿಕ್ ಆಗಿರುತ್ತೆ. ನೀವು ಏನಪ್ಪಾ ಇಲ್ಲಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೋ ಏನೋ ಅಂತ ಒಂದ್ ಸಂಶಯ ಬೇಡವೇ ಬೇಡ. ಆರಾಮಾಗೆ ನೀವು ಇಲ್ಲಿ ತಿಂಡಿ ತಗೊಂಡೋಗಿ ತಿನ್ನಿ. ಯಾವುದೇ ಸೋಡಾ, ಯಾವುದೇ ಬೇರೆ ಯಾವುದೇ ಟೇಸ್ಟಿಂಗ್ ಪೌಡರ್ ಬಳಸದೆ ಇವರು ಇಲ್ಲಿ ಟಿಫನ್ ಮಾಡ್ತಾರೆ. ಒಂದ್ಸಲ ನೀವು ಕೂಡ ಇಲ್ಲಿ ಬಂದು ಟಿಫನ್ ಟೇಸ್ಟ್ ನೋಡ್ತೀರಿ ತಾನೇ. ಇಷ್ಟೊತ್ತು ನೀವು ನೋಡಿದ್ರಲ್ವಾ ನಮ್ಮ ಗೂಳೂರಿನ ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ತಿಂಡಿ ಎಲ್ಲ ತಿಂದು ಇಲ್ಲಿನ ಕಸ್ಟಮರ್ಸ್ಗಳು ಏನ್ ಹೇಳಿದ್ರಂತ ನೀವೆಲ್ಲ ಕೇಳಿದಿರಿ. ನಿಜವಾಗ್ಲೂ ನೀವೆಲ್ಲರೂ ಬನ್ನಿ ಈ ಒಂದು ಬೃಂದಾವನ ಟಿಫನ್ ಸೆಂಟರ್ ಅಲ್ಲಿ ಟಿಫನ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಆ ಹೋಟೆಲ್ ಓನರ್ಗೆ ಹೇಳಿ ಹೋಗಿ. ಅವರು ಕೂಡ ಟೇಸ್ಟ್ ಸರಿ ಇಲ್ಲ ಅಂದ್ರೆ ಅವರು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಂತಾರೆ ಅಂತ ಹೇಳ್ತಾ ಈ ಒಂದು ಹೋಟೆಲ್ ಬಿಸ್ನೆಸ್ ಅಲ್ಲಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಮ್ಮ ಗುರುಗಳಲ್ಲಿ ಬೇಡ್ಕೊಳ್ತಾ ಓಂ ಗುರುಭ್ಯೋ ನಮಃ. ಜೈ ಕರ್ನಾಟಕ.